ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಹಿಮ್ಮಲ್ಲ ನೀನು ನಮ್ಮ ಮನೆಗೆ ಬರಲೇಬೇಕು ಅಮ್ಮ, ಗುರುಗಳು ತುಂಬ ಹೇಳಿದ್ದಾರೆ. ನೀನು ಬಂದಿಲ್ಲ ಅಂದರೆ ನಮ್ಮ ಮನೆಗೆ ತುಂಬ ದೊಡ್ಡ ಗಂಡಾಂತರ ಇದೆಯಂತೆ, ನಾವು ತುಂಬ ಕಷ್ಟ ಬರುತ್ತಂತೆ. ದಯವಿಟ್ಟು ನೀನು ನಮ್ಮ ಮನೆಗೆ ಬಂದ್ಬಿಡಮ್ಮ. ನೀನು ಹೆಂಗೆ ನಿನ್ನ ಮಗ ಮತ್ತು ಸೊಸೆಯ ಜೊತೆ ಇದ್ದರೆ ಚೆನ್ನಾಗಿರ್ತೀಯೋ ಅದೇ ಥರ ನೀನು ನಮ್ಮ ಮನೇಲಿ ಇದ್ರೇ ನನಗೆ ಖುಷಿ ಆಗೋದು. ಇಲ್ಲಾಂದರೆ ನಂಗೆ ನೆಮ್ಮದಿನೇ ಇರಲ್ಲ ಕಣಮ್ಮ. ನಾನು ನೆಮ್ಮದಿಯಾಗಿರಬೇಕು ಅಂದ್ರೂ ಕೆಲವರು ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ನೋಡಪ್ಪ, ನಾನು ನನ್ನ ಮಗ ಮತ್ತು ಸೊಸೆಯರ ಜೊತೆ ನಾನು ಈ ಮನೆಯಲ್ಲಿ ತುಂಬ ಖುಷಿಯಾಗಿದ್ದೀನಿ. ನಾನು ಇಲ್ಲಿಂದ ಎಲ್ಗೂ ಬರೋದಿಲ್ಲ ಅಂತ ಹೇಳ್ತಾಳೆ. ಇಲ್ಲಮ್ಮ, ನೀನು ಹಿಂಗೆ ಹೇಳಿದ್ರೆ ಹೆಂಗಾಗತ್ತೆ? ಆ ಮನೇನ ಉಳಿಸ್ಕೋಬೇಕು, ನಾ ಮನೇಲಿ ಇರೋರೆಲ್ಲ ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಆಸೆ ಇಲ್ವಾ? ನಾವು ಹೆಂಗಾರು ಹೋಗ್ಬಿಟ್ರೆ ನಿನಗೆ ಖುಷಿನ ಅಂತ ಕೇಳ್ತಾ ಇರ್ತಾನೆ. ಇಲ್ಲಪ್ಪ, ನನ್ನ ಮನೇನೂ ಚೆನ್ನಾಗಿರಬೇಕು, ಪ್ಲಸ್ ನಾನು ನನ್ನ ಮಗನ ಜೊತೆನೇ ಇರಬೇಕು, ನಂಗೆ ಅದೇ ಇಷ್ಟ. ನನ್ನ ಮಗ ಸೊಸೆಯೂ ಕರ್ಕೊಂಡು ಬರ್ತೀನಿ, ಅವ್ರನ್ನೂ ಸೇರಿಸ್ಕೊತೀರ ನಿಮ್ಮ ಮನೆಗೆ, ಅವಾಗ ಮಾತ್ರ ನಾವು ಮನೆಗೆ ಬರೋದು, ಇಲ್ಲಾಂದ್ರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಅದಂತೂ ಸಾಧ್ಯನೇ ಇಲ್ಲ. ಈ ಶಾರದಾ ಮತ್ತು ಸಿದ್ದುನ ನಾನು ಯಾವತ್ತೂ ನಮ್ಮ ಮನೆಗೆ ಸೇರಿಸೋದಿಲ್ಲ. ನನಗೆ ದ್ರೋಹ ಮಾಡಿದವ್ರನ್ನ ನನ್ನ ಮನೆಗೆ ಸೇರಿಸೋದಕ್ಕೆ ನನಗೆ ಏನಾರು ತಲೆ ಕೆಟ್ಟಿದ್ಯಾ? ನಾನು ಯಾವತ್ತೂ ಇವರಿಬ್ಬರನ್ನ ಚಮಸೋದು ಇಲ್ಲ, ಅವ್ರನ್ನ ನಮ್ಮ ಮನೆಗೆ ಸೇರಿಸೋದು ಇಲ್ಲ ಅಂತ ಹೇಳ್ತಾನೆ. ಆವಾಗ ಅದು ಅವರು ವಿಮಲಂಗೂ ಕೋಪ ಬರುತ್ತೆ. ಇಲ್ಲಪ್ಪ, ನನ್ನ ಮಗ ಇಲ್ಲದೆ ಇರೋ ಪ್ಲೇಸಲ್ಲಿ ನಾನಂತೂ ಇರೋದಿಲ್ಲ, ನಾನು ನಿಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳ್ತಾಳೆ. ನಾನು ನಿಮ್ಮ ಅಪ್ಪನಾಗಿ ನೀನು ಇಷ್ಟು ದೂರ ಬಂದು ನಿನ್ನ ಕೇಳ್ಕೊಂಡ್ರು ನೀನು ನಮ್ಮ ಮನೆಗೆ ಬರೋದಿಲ್ಲ ಅಂತೀಯಾ? ನಿನಗೆ ಒಂಚೂರು ಕನಿಕರ ಇಲ್ವಾ? ನನ್ನ ಮಗಳು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನೀನು ನಮ್ಮ ಮನೆಗೆ ಬಂದೇ ಬರ್ತೀಯಾ, ನೀನು ಬಂದೇ ಬರ್ತೀಯ ಅನ್ನೋ ಒಂದು ವಿಶ್ವಾಸದ ಮೇಲೇ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ತಾತ ಅಲ್ಲಿಂದ ಕಾರ್ ಹತ್ಕೊಂಡು ಹೊಂಟೋಗ್ಬಿಡ್ತಾರೆ. ವಿಮಲ ಮತ್ತು ಮನೆಯವ್ರು ಎಲ್ಲರೂ ಒಳಗಡೆಗೆ ಬರ್ತಾರೆ. ವಿಮಲಮ್ಮ, ನೀವು ಮನೆಗೆ ಹೋಗೋದೇನೆ ಸರಿ. ಗುರುಗಳು ಆ ಥರ ಹೇಳಿದ್ದಾರೆ ಅಂದರೆ ಮನೆಗೇನೋ ಗಂಡಾಂತರ ಇದೆಯಂತೆ, ಮನೆಯವ್ರು ಎಲ್ಲರೂ ಚೆನ್ನಾಗಿರಬೇಕು ಅಲ್ವಾ, ನೀವು ಆ ಮನೆಗೇ ಹೋಗ್ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಹೌದಮ್ಮ, ಶಾರದಾ ಹೇಳ್ತಾ ಇರೋದು ಕರೆಕ್ಟು. ನೀವು ಫಸ್ಟು ಆ ಮನೆಗೆ ಹೋಗ್ಬಿಡಿ, ನೀವು ಅಲ್ಲಿದ್ರೇ ಚೆಂದ, ನಿಮ್ಗೂ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಎಲ್ಲ ಇದೆಯಲ್ಲ, ನಿಮಗೆಲ್ಲ ಅಲ್ಲೇ ಚೆನ್ನಾಗಿರುತ್ತೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಮತ್ತು ನನ್ನ ಮಗ ಸೊಸೆನ ಬಿಟ್ಬಿಟ್ಟು ಹೆಂಗೋ ಹೋಗಲಿ, ನಾನು ಹೋಗಲ್ಲ, ನೀವು ನಮ್ಮ ಜೊತೆ ಬರ್ರಿ, ಅವಾಗ ಮಾತ್ರ ನಾನು ಹೋಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅನಸೂಯ ಅವ್ರು ಹೇಳ್ತಾರೆ, ಇಲ್ಲ ವಿಮಲಮ್ಮ, ನಿಮ್ಮ ಅಪ್ಪ ಆದವರು ಅವರು ಮನೆ ಹತ್ರ ಬಂದು ಅಷ್ಟೊಂದೆಲ್ಲ ಕೇಳ್ಕೊಂಡಿದ್ದಾರೆ. ಅವ್ರು ನಾನು ಅಷ್ಟು ಬಂದು ಕೇಳ್ಕೊಂಡ್ರು ನನ್ನ ಮಗಳು ನಮ್ಮ ಮನೆಗೆ ಬರಲಿಲ್ವಲ್ಲ ಅಂತ ತುಂಬ ದುಃಖ ಆಗುತ್ತೆ. ನೀವು ಅವ್ರನ್ನ ಅಬ್ಸರ್ವ್ ಮಾಡಿದ್ರ, ಅವರು ನೀವು ಹೆಂಗೆ ನಿಮ್ಮ ಮಗ ಸೊಸೆ ಜೊತೆ ಖುಷಿಯಾಗಿದ್ದೀರೋ ಅದೇ ಥರನೇ ನನ್ನ ಮಗಳು ನನ್ನ ಮನೇಲಿದ್ರೇ ನನಗೆ ಖುಷಿ ಆಗುತ್ತೆ ಅಂತ ಹೇಳಿದ್ರು. ಆ ವಯಸ್ಸಾದ ಜೀವಕ್ಕೆ ಯಾಕೆ ನಾವು ನೋವು ಕೊಡಬೇಕು? ನೀವು ಅವ್ರ ಜೊತೆ ಇರೋದ್ರಿಂದ ಅವ್ರು ಚೆನ್ನಾಗಿರ್ತಾರೆ ಅಂದರೆ ಅವ್ರು ಖುಷಿಯಾಗಿರಲಿ ಬಿಡಿ. ನೀವು ಆ ಮನೇಲಿ ಇರೋದೇ ಚಂದ. ನಾವೆಲ್ಲರೂ ನಾನಿದ್ದೀನಲ್ಲ, ನಾನು ಶಾರದಾ ಮತ್ತು ಸಿದ್ದು ಅವ್ರ ಜೊತೆ ನೋಡ್ಕೊತೀನಿ, ನಾವೆಲ್ಲ ಚೆನ್ನಾಗೇ ಇರ್ತೀವಿ, ನೀವು ಆ ಮನೇಲಿ ಇರ್ರಿ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಅನಸೂಯ ಅವರೇ, ನಾನು ಅದು ಹೆಂಗಾಗತ್ತೆ? ನಾನು ಇವಾಗ ನನ್ನ ಮಗ ಮತ್ತು ಸೊಸೆನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗನ ಬಿಟ್ಟು ನಾನು ಒಂದು ಕ್ಷಣನೂ ಇರಲಾರೆ ಅಂತ ಹೇಳ್ತಾ ಇರ್ತಾರೆ. ಇಲ್ಲಮ್ಮ, ನೀನು ಆ ಮನೇಲಿ ಇರೋದೇನೆ ಚಂದ ಅಂತ ಮನೆಯವರು ಎಲ್ಲರೂ ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಸರಿ, ನಾವು ಬೆಳಗ್ಗೆ ನೋಡ್ಕೊಳ್ಳೋಣ, ಎಲ್ಲ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮಲ್ಕೊತಾರೆ. ಮನೆಗೆ ಬರ್ತಾರೆ. ದಶರಥ ಕೇಳ್ತಾನೆ, ಏನಪ್ಪ ವಿಮಲ ಬರಲಿಲ್ವಾ? ವಿಮಲನ್ನ ಕರ್ಕೊಂಬರ್ತೀನಿ ಅಂತ ಹೋದ್ರಿ ಅಲ್ವಾ ನೀವು ಅಂತ ಕೇಳ್ತಾ ಇರ್ತಾನೆ. ಆವಾಗ ಇಲ್ಲ, ಅವಳು ನಾಳೆ ಬರ್ತಾಳೆ, ನಾನು ಅವಳಿಗೆ ಹೇಳಿದ್ದೀನಿ ಈ ಥರ ಗುರುಗಳು ಬಂದಿದ್ರು ಅಂತ ಎಲ್ಲ ವಿಷಯನೂ ಹೇಳಿದ್ದೀನಿ ಅಂತ ಹೇಳ್ತಾರೆ. ಆವಾಗ ಸುಮಿತ್ರನು ಹೇಳ್ತಾಳೆ, ಇಲ್ಲ, ಅವನಿಗೆ ಸಿದ್ದುನ್ ಬಿಟ್ಟು ಬರೋದಿಲ್ಲ ವಿಮಲ ಯಾವತ್ತೂ, ವಿಮಲ ಅಲ್ಲಿನೇ ಇರ್ತಾರೆ, ಬರೋದು ಡೌಟು ಅಂತ ಹೇಳ್ತಾ ಇರ್ತಾರೆ. ಇಲ್ಲಮ್ಮ, ನಾನು ಆದಷ್ಟು ಬರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ, ಅವಳು ನಾಳೆ ಬರ್ತಾಳೆ ಅನಿಸುತ್ತೆ ಅಂತ ಹೇಳ್ತಾರೆ. ಜ್ಯೋತಿಕಂಗೆ ಇಲ್ಲಿ ನಡೀತಾರೆ ಯಾವುದೂ ಇಷ್ಟ ಇರೋದಿಲ್ಲ. ಅವಳು ಕೋಪ ಮಾಡಿಕೊಂಡು ರೂಮ್ಗೆ ಹೊಂಟೋಗ್ಬಿಡ್ತಾಳೆ. ಆವಾಗ ಅವಳು ಹಿಂದೆನೇ ಗೋಲ್ಡಿ ಅಂತ ಅಂದ್ಕೊಂಡು ತನು ಅವಳಿಂದನೇ ಹೊಂಟೋಗ್ಬಿಡ್ತಾಳೆ. ಏನು ಗೋಲ್ಡಿ, ನೀನು ಕೋಪ ಮಾಡ್ಕೊಂಡು ಈ ಥರ ಬಂದರೆ ಅವ್ರಿಗೆಲ್ಲರಿಗೂ ಡೌಟ್ ಬರೋದಿಲ್ವಾ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಏನು ಮಾಡೋದು ಗ್ರಾನಿ, ಈಗ ಮತ್ತೆ ಅವರೆಲ್ಲ ಬಂತು ಅಂದರೆ ವಿಮಲಮ್ಮ ಸುಮ್ಮನೆ ಇರ್ತಾರ? ವಿಮಲ ಅತ್ತೆ ಸಿದ್ದುನೂ ಕರ್ಕೊಂಬರ್ತಾರೆ. ಸಿದ್ದು ಬಂದರೆ ನಾನು ಈ ಮನೆಗೆ ಬರೋದು ಅಂತ ಏನಾದರೂ ಅವ್ರು ಅಂದರೆ, ಇವಾಗ ಸಿದ್ದು ಮತ್ತು ಶಾರದಾನು ಈ ಮನೆಗೆ ಬಂದ್ಬಿಡ್ತಾರೆ. ನಾವು ಇಷ್ಟೆಲ್ಲ ಎಷ್ಟು ದೂರ ಇಡಬೇಕು ಇವ್ರನ್ನ ಅಂತ ಅನ್ಕೊತಾ ಇದ್ವಿ, ಅವ್ರು ಮತ್ತೆ ಈ ಮನೆಗೆ ಬಂದ್ಬಿಡ್ತಾರಲ್ಲ, ನನಗೆ ಅದೇ ಟೆನ್ಷನ್ ಆಗ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಗೋಲ್ಡಿ, ಇವಾಗ ಏನಾದ್ರೂ ವಿಮಲ ಅವ್ರು ಬಂದ್ರೇ ಬರೋದು ಅಂತ ಅಂದರೆ ಈ ಅಪ್ಪ ಒಪ್ಕೊಂಡ್ಬಿಡ್ತಾರೆ ನಿಮ್ಮ ತಾತ. ಆವಾಗ ಅವ್ರು 3 ಜನನೂ ಈ ಮನೆಗೆ ಬಂದ್ಬಿಟ್ರೆ ನಂಗೆ ತುಂಬ ಕಷ್ಟ ಆಗ್ಬಿಡುತ್ತೆ, ಮತ್ತೆ ಈ ಪೀಡೆಗಳೆಲ್ಲ ಮನೆಗೆ ಒಕ್ಕರ್ಸ್ಕೊಂಡ್ಬಿಡುತ್ತಲ್ಲ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾಳೆ. ನಾನು ಅದಕ್ಕೂ ಏನಾರ ಪ್ಲ್ಯಾನ್ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಇದನ್ನು ಹೆಂಗಾರ ಮಾಡಿ ಅವ್ರ ಮನೆಗೆ ಬರೋದನ್ನ ತಡಿಬೇಕು ಅಂತ ಸೇರಿಕೊಂಡು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ವಿಮಲ ಮತ್ತು ಮನೆಯವರು ಎಲ್ಲರೂ ಅಲ್ಲಿಗೆ ಮನೆ ಹತ್ರ ಬರ್ತಾರೆ. ಬಾಕ್ಲ ಹತ್ರ ನಿಂತ್ಕೊಂಡು ವಿಮಲ ಅಪ್ಪ ಅಂತ ಕರೀತಾಳೆ. ಆವಾಗ ವಿಮಲ ಬಂದಿರಬೇಕು ಅಂತ ತಾತ ಮತ್ತು ದಶರಥ ಎಲ್ಲರೂ ಒಳಗಡೆ ಆಚೆಗೆ ಬರ್ತಾರೆ. ಬಂದ್ಬಿಟ್ಟು ನೋಡಿ, ನಂಗೆ ನಿನ್ನ ನೋಡಿ ತುಂಬ ಸಂತೋಷ ಆಯ್ತಮ್ಮ, ನೀನು ಬಂದೇ ಬರ್ತೀಯ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂತ ಹೇಳ್ತಿರ್ತಾರೆ. ಆವಾಗ ಶಾರದಾ ವಿಮಲ ಅವ್ರಿಗೆ ಹೇಳ್ತಾರೆ, ಅತ್ತೆ ನೀವು ಇಲ್ಲೇ ಇರ್ರಿ, ನಾವೆಲ್ಲರೂ ಹೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೊರಡಕ್ಕೆ ಹೋಗ್ತಾ ಇರ್ತಾರೆ. 1 ನಿಮಿಷ ನಿಂತ್ಕೋ ಶಾರದಾ ಅಂತ ಹೇಳ್ಬಿಟ್ಟು, ಅಪ್ಪ
ನನಗೆ ನನ್ನ ಮಗ ಸೊಸೆನೂ ಈ ಮನೆಗೆ ಇರಬೇಕು, ಅವ್ರನ್ನ ನೀನು ಈ ಮನೆಗೆ ಸೇರಿಸಿದ್ರೇ ನಾನು ಈ ಮನೆ ಒಳಗಡೆ ಬರೋದು, ನಿನಗೆ ನೆನ್ನೆನೂ ನಾನು ಅದನ್ನೇ ಹೇಳಿದೆ, ನಾನು ಈಗಲೂ ಅದನ್ನೇ ಹೇಳ್ತಿದ್ದೀನಪ್ಪ ಅಂತ ಹೇಳ್ತಾರೆ. ಆವಾಗ ಇಲ್ಲಮ್ಮ ಅದಂತೂ ಸಾಧ್ಯ ಇಲ್ಲ, ನಾ ಈ ಮನೆಗೆ ದ್ರೋಹ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತೂ ಈ ಮನೆಗೆ ಸೇರಿಸೋದು ಇಲ್ಲ ಅಂತ ಹೇಳ್ತಿರ್ತಾರೆ. ಅಪ್ಪ ನಿನಗೆ ನಿನ್ನ ಮಗಳು ಹೆಂಗೆ ಬೇಕೋ ನನಗೂ ನನ್ನ ಮಗ ಸೊಸೆ ಹಂಗೆ ಬೇಕು, ಅವ್ರನ್ನ ನೀನು ಸೇರಿಸ್ತೀಯ ಅಂದರೆ ಮಾತ್ರ ನಾನು ಈ ಮನೆಗೆ ಬರೋದು ಅಂತ ವಿಮಲ್ ಹಠ ಮಾಡ್ತಾ ಇರ್ತಾಳೆ. ತಂಗಿ ವಿಮಲನ್ ನೋಡ್ಬಿಟ್ಟು ತುಂಬ ಖುಷಿ ಆಗ್ತಾ ಇರುತ್ತೆ. ಅಪ್ಪ ಏನೋ ವಿಮಲ ಅಷ್ಟೊಂದು ಕೇಳ್ಕೊತಾ ಇದ್ದಾಳಲ್ಲ, ಸಿದ್ದು ಮತ್ತು ಶಾರದಾನು ನಮ್ಮ ಮನೆಗೆ ಬರಲಿ ಬಿಡಿ ಅಂತ ದಶರಥ ಹೇಳ್ತಾ ಇರ್ತಾನೆ. ನಿನಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಇರೋ ದಶರಥ, ಎಲ್ಲರೂ ನೀನು ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತೀಯ. ಇವರಿಂದ ನಾವು ಎಷ್ಟೆಲ್ಲ ಅನುಭವಿಸಿದ್ವಿ, ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ವಿ, ನನಗಂತೂ ಇವರಿಬ್ಬರು ಬರೋದಂತೂ ಒಂಚೂರು ಇಷ್ಟ ಇಲ್ಲ ಅಂತ ತಾತ ಹಠ ಮಾಡ್ತಾ ಇರ್ತಾರೆ. ಹಾಗಾದರೆ ನಾನು ಈ ಮನೆಗೆ ಬರೋದಿಲ್ಲಪ್ಪ, ನಾನು ಹೋಗ್ತೀನಿ ಅಂತ ವಿಮಲಾನು ಹಠ ಮಾಡ್ತಾ ಇರ್ತಾಳೆ. ಇವಾಗ ತಾತ ಇವ್ರನ್ನೆಲ್ಲ ಚಮಸಿ ಇವಾಗ ಶಾರದಾ ಮತ್ತು ಸಿದ್ದುನೂ ಮನೆಗೆ ಸೇರಿಸ್ಕೊತಾರ ಅಥವಾ ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ಜ್ಯೋತಿಕಾ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನ ಕಾಪಾಡೋಕ್ಕೆ ದೈವ ಬಲ ಯಾವಾಗಲೂ ಇದ್ದೇ ಇರುತ್ತೆ. ಅವರು ಮನೆಗೆ ಬಂತು ಅಂದರೆ ಹೆಂಗಾದರೂ ಮಾಡಿ ಶಾರದಾ ಮತ್ತು ಸುಮಿತ್ರ ಇಬ್ಬರು ಒಂದಾಗೇ ಆಗ್ತಾರೆ. ಅಮ್ಮ ಮಗಳು ಒಂದಾಗೋ ಕ್ಷಣಕ್ಕೋಸ್ಕರ ತುಂಬ ಜನ ವೇಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಆ ದಿನ ಬರಲಿ. ದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.